ಈ ವಿಡಿಯೋದಲ್ಲಿ ಆಪ್ಷನ್ ಬೈಯಿಂಗ್ ಅಂದರೆ ನಿಫ್ಟಿಯಲ್ಲಿ ಆಪ್ಷನ್ ಬೈಯಿಂಗ್ ಮಾಡಲಿಕ್ಕಿಂತ ಮುಂಚೆ ಏನೆಲ್ಲ ಕನ್ಫರ್ಮೇಷನ್ ತೊಗೊಳ್ಬೇಕು ಅಂತ 5 ರೂಲ್ಸ್ ಇವೆ. ಈ 5 ರೂಲ್ಸ್ನ ನಾವು ಗಮನದಲ್ಲಿಟ್ಕೊಂಡು ನಾವು ನಿಫ್ಟಿಯಲ್ಲಿ ಆಪ್ಷನ್ನ ಬೈ ಮಾಡಿದ್ರೆ ನಮ್ಮ ಟ್ರೇಡು ಸಕ್ಸಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ನಂಬರ್ 1 ಫಸ್ಟ್ ಏನು ನೋಡೋದಾದರೆ, ನಾವು ಟ್ರೇಡ್ ಎಂಟ್ರ್ ಆಗಲಿಕ್ಕೆ ಬೆಸ್ಟ್ ಟೈಮ್ ನೋಡೋದಾದರೆ 9:30 10:30. ಏನಕ್ಕಪ್ಪ ಅಂತಂದರೆ 9:30 10:30ವರೆಗೂ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಸೊ ಬಿಗ್ ಮೂವ್ಗಳನ್ನ ನಾವು ಬೇಗನೆ ಕ್ಯಾಪ್ಚರ್ ಮಾಡ್ಬೋದು. ಅದಕ್ಕೋಸ್ಕರ ಇದು ಬೆಸ್ಟ್ ಟೈಮ್ ಆಗಿರುತ್ತೆ. ಮತ್ತು 11 o'clock 1:15 ಅಥವಾ 1:45 ತನಕ ನಾವು ಆಲ್ಮೋಸ್ಟ್ ಆಪ್ಷನ್ ಬೈಯಿಂಗ್ ಮಾಡೋರು ಸ್ವಲ್ಪ ದೂರ ಇದ್ದರೆ ಬೆಸ್ಟು. ಸಮ್ಟೈಮ್ಸ್ ಪ್ರತಿದಿನ ಅಂತ ಹೇಳ್ತಾ ಇಲ್ಲ, ಮೋಸ್ಟ್ ಆಫ್ ದ ಡೇ ಈ ಟೈಮಲ್ಲಿ ಮೊಮೆಂಟಮ್ ಇರಲ್ಲ, ಸೈಡ್ ಬೇಸಲ್ಲೇ ಇರುತ್ತೆ. ಸೊ ತೀಟಾ ಡಿ ಕೆ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಈ ಟೈಮ್ನ 11 ಗಂಟೆಯಿಂದ 1:45 ತನಕ ಅವಾಯ್ಡ್ ಮಾಡಿದ್ರೆ ಆಪ್ಷನ್ ಬೈಯರ್ಸ್ಗೆ ಬೆಸ್ಟ್ ಆಗುತ್ತೆ. ಮತ್ತು ನಾವು ಟ್ರೇಡು ಯಾವಾಗ ಎಂಟರ್ ಆಗಬೇಕು ಅಂತಂದರೆ ಸ್ಟಾಪ್ ಲಾಸ್ ಅಂಟ್ ಆದಮೇಲೆ ನಾವು ಟ್ರೇಡ್ ಎಂಟ್ರ್ ಆಗಬೇಕಿರುತ್ತೆ. ಸ್ಟಾಪ್ ಲಾಸ್ ಅಂಟ್ ಆದಮೇಲೆ ಸ್ಮಾರ್ಟ್ ಮನಿ ಮೂಮೆಂಟು ಚೆನ್ನಾಗಿ ಬರುತ್ತೆ. ಸೊ ಸ್ಟಾಪ್ ಲಾಸ್ ಅಂಟ್ ಆದಮೇಲೆ ನಾವು ಎಂಟರ್ ಆಗಬೇಕಿರುತ್ತೆ ಟ್ರೇಡಿಗೆ. ಅದು ಯಾವ ರೀತಿ ಅಂತ ನಾನು ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ತಿಳಿಸ್ಕೊಡ್ತೀನಿ, ತೋರಿಸ್ತೀನಿ. ಮತ್ತು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಮಸ್ಟ್ ಆ್ಯಂಡ್ ಶುಡ್ ಅಂದರೆ ಆಫ್ಟರ್ SL ಹಂಟ್ ಅಂದರೆ ಸ್ಟಾಪ್ ಲಾಸ್ ಹಂಟ್ ಆದಮೇಲೆ 5 minutes ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಬೇಕು. ಅಂದರೆ ಮಾರ್ಕೆಟು ಚೇಂಜ್ ಆಫ್ ಡೈರೆಕ್ಷನ್ ತೊಗೊಳ್ಬೇಕು. ಕೆಳಗಡೆ ಬರ್ತಾ ಇರುತ್ತಲ್ಲ, ಬೇರಿಶಿಂದ ಪುಲೀಸ್ಗೆ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅದು ಯಾವ ರೀತಿ ಅಂತ ಚಾರ್ಟ್ನಲ್ಲಿ ತಿಳಿಸ್ತೀನಿ. MSS ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದಮೇಲೆ ಮತ್ತು ಅದು ರಿಟ್ರೇಸಿಗೆ ಬರುತ್ತೆ, ಆವಾಗ ನಮ್ಮ ಎಂಟ್ರಿ ಪ್ಲ್ಯಾನ್ ಮಾಡಬೇಕಿರುತ್ತೆ. ಅದು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ನಾನು ಚಾರ್ಟಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಕೇಸ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿಲ್ಲ ಅಂತಂದರೆ ನೋ ಟ್ರೇಡ್ ಫ್ರೆಂಡ್ಸ್, ಅಷ್ಟೇ ಸಿಂಪಲ್ಲು. ನಾವು ಟ್ರೇಡ್ ತೊಗೊಳ್ಬೇಕಂದ್ರೆ ಮಿನಿಮಮ್ ಸ್ಟಾಪ್ ಲಾಸ್ಗೂ ಟಾರ್ಗೆಟ್ಗೂ ಮಿನಿಮಮ್ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ಇರಲೇಬೇಕು. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ಹೊಸದಾಗಿ ನೋಡ್ತಾ ಇರೋರು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾಟಿಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಆಗಲೇ ಇಲ್ಲ ಇಲ್ಲಿ ಚೆಕ್ ಮಾಡಿ ಇಟ್ಟಿದ್ದೀನಿ ನಾನು. ಓಕೆ, ಇವಾಗ ಮಾರ್ಕೆಟು ಫಸ್ಟ್ ಏನಾದರೆ ಬೆಸ್ಟ್ ಟೈಮ್ ಟು ಟ್ರೇಡು 9:30 10:30ವರೆಗೂ. 11 1:40ವರೆಗೂ ನಾವು ಟ್ರೇಡ್ ಎಂಟರ್ ಆಗಬಾರ್ದು. ಅಂದರೆ ಎಲ್ಲ ದಿನ ಅದೇ ರೀತಿ ಇರುತ್ತೆ ಅಂತಲ್ಲ, ಸಮ್ಟೈಮ್ಸ್ 11 o'clock ಕೂಡ ನಮಗೆ ಮೊಮೆಂಟಮ್ ಸಿಗ್ಬೋದು. ಇವಾಗ ಆಫ್ಟರ್ ಮಾರ್ಕೆಟ್ ಏನು ಹೇಳಿ ಆಫ್ಟರ್ SL ಅಂಟ್ ಅಂತ ಹೇಳಿದ್ನಲ್ಲ, ಸ್ಟಾಪ್ ಲಾಸ್ ಅಂಟ್ ಅಂತ ಹೇಳಿದ್ನಲ್ವಾ, ನೋಡಿ ಇದು ಅಪ್ ಟ್ರೆಂಡ್ ಅಲ್ವಾ. ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಇದರ ಹೋಗಿದೆ ಅಪ್ ಟ್ರೆಂಡ್ ಹೋಗಿದೆ. ಮತ್ತು ಸ್ವಲ್ಪ ಕನ್ಸಲ್ಟೇಷನ್ ಆಗಿದೆ, ಮತ್ತೆ ಅಪ್ ಟ್ರೆಂಡ್ ಹೋಗಿದೆ. ಮತ್ತೆ ಇಲ್ಲಿ ಡೌನ್ ಟ್ರೆಂಡ್ ಬಂದು ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ. ಸೊ ಇದು ಈಕ್ವಲ್ ಲೋ. ನೋಡಿ, ಇಲ್ಲೊಂದು ಲೋ ಇದೆ, ಇಲ್ಲೊಂದು ಲೋ ಇದೆ. ಸೊ ಈ ಲೋನ ಸ್ಟಾಪ್ ಲಾಸ್ ಬಿಗ್ ಮನಿ ಸ್ಟಾಪ್ ಲಾಸ್ನ ತೊಗೊಂಡಿದೆ. ಯಾಕೆಂದರೆ ಈ ಲೋ ಮತ್ತು ಈ ಲೋ ಕೆಳಗಡೆ ಸ್ಟಾಪ್ ಲಾಸ್ಗಳನ್ನ ಇಟ್ಬಿಟ್ರೆ ತಾನೇ ಅಂದರೆ ಆಪ್ಷನ್ ಬೈ ಮಾಡೋದು. ಸ್ವಿಂಗ್ ಟ್ರೇಡ್ ಮಾಡೋರು ಈ ಲೋ ಕೆಳಗಡೆ ಇಟ್ಬಿಟ್ಟೆ ಸ್ವಿಂಗ್ ಟ್ರೇಡ್ಗೆ ಆಪ್ಷನ್ ಬೈಯಿಂಗೆ. ನೋಡಿ, ಇದು ಇಲ್ಲಿ ಏನು ತೊಗೊಂಡಿರ್ತಾರೆ ಅಂದರೆ ನೋಡಿ ಎಷ್ಟು ದೊಡ್ಡ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ ನೋಡಿ ಇಲ್ಲಿ. ಸೊ ಇಷ್ಟು ದೊಡ್ಡ ಕ್ಯಾಂಡಲ್ ಫಾರ್ಮೇಷನ್ ಆದಮೇಲೆ ಎಂಟ್ರಿ ತಗೊಂಡು ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಿರ್ತಾರೆ, ಇದ್ರ ಕೆಳಗಡೆ ಇಟ್ಟಿರ್ತಾರೆ. ಸೊ ಬಿಗ್ ಮನಿ ಅಂದರೆ ಸ್ಮಾರ್ಟ್ ಮನಿ ಅದು ಮೂಮೆಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಈ ಸ್ಟಾಪ್ ಲಾಸೆಲ್ಲ ಏನಿರುತ್ತೆ, ಈ ಸ್ವಿಂಗ್ ಲೋ ಮತ್ತು ಈ ಸ್ವಿಂಗ್ ಲೋ ಈ ಸ್ವಿಂಗ್ ಲೋದೆಲ್ಲ ಸ್ಟಾಪ್ ಲಾಸ್ ಇಲ್ಲಿರುತ್ತಲ್ವ, ಈ ಸ್ವಿಂಗ್ ಲೋದು ಇಲ್ಲಿರುತ್ತೆ, ಈ ಸ್ವಿಂಗ್ ಲೋದು ಇಲ್ಲಿರುತ್ತೆ. ಸೊ ಓವರಾಲ್ ಸ್ಟಾಪ್ ಲಾಸ್ ನೋಡಿದ್ರೆ ಈ ಸ್ವಿಂಗ್ ಲೋ ಇದ್ರ ಕೆಳಗಡೆ ತುಂಬ ಸ್ಟಾಪ್ ಲಾಸ್ ಇರುತ್ತೆ. ಸೊ ಆ ಸ್ಟಾಪ್ ಲಾಸ್ನ ತಗೊಂಡು ಮತ್ತು ಇಲ್ಲೊಂದು ಟ್ರೆಂಡ್ ಲೈನ್ ಇದೆ ನೋಡಿ, ಈ ಟ್ರೆಂಡ್ ಲೈನ್ನ
ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಹೋಗಿದೆ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತಂದರೆ ಇಲ್ಲಿ ತನಕ ಏನು ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ, ಲೋವರ್ ಹೈ ಲೋವರ್ ಲೋ ಇದೆಯಲ್ವಾ, ಮತ್ತು ಇದು ಈ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ. ಇಲ್ಲಿ ಮಾರ್ಕ್ ಮಾಡ್ತೀನಿ. ಇಲ್ಲಾಗಿದೆ, ಒಂದು ಸೆಕೆಂಡು. ಇಲ್ಲಿ ಎಕ್ಸಲೆಂಟ್ ಆದಮೇಲೆ ನಮಗೆ ಇಲ್ಲಿ ಮಾರ್ಕೆಟ್ ಶಿಫ್ಟ್ ಆಗಿದೆ ನೋಡಿ. ಫಸ್ಟು ಎಕ್ಸಲೆಂಟ್ ಆಗಬೇಕು, ಅದಾದಮೇಲೆ ಮಾರ್ಕೆಟ್ ಶಿಫ್ಟ್ ಆಗಬೇಕು. ಮಾರ್ಕೆಟ್ ಶಿಫ್ಟ್ ಆದಮೇಲೆ ಪ್ರೈಸು ರಿಟ್ರೇಸ್ಮೆಂಟಿಗೆ ಬರೋವಾಗ ನಾವು ಎಂಟ್ರಿ ಪ್ಲ್ಯಾನ್ ಮಾಡಬೇಕು. ಯಾವ ರೀತಿ ಎಂಟ್ರಿ ಪ್ಲ್ಯಾನ್ ಮಾಡಬೇಕು ಅಂತಂದರೆ ನಮಗೆ 2 ಥರದಲ್ಲಿ ಎಂಟ್ರಿ ಪ್ಲ್ಯಾನ್ ಮಾಡ್ಬೋದು ನಾವು. ಒಂದು ಫಿಬೊನಾಚಿ ಟೂಲಿಂದ ಇಲ್ಲಿಂದ ಈ ಸ್ವಿಂಗ್ ಲೋಯಿಂದ ಈ ಸ್ವಿಂಗ್ ಹೈಗೆ ತೊಗೊಂಡ್ರೆ 50%ಅಲ್ಲಿ ನಮ್ಮ ಎಂಟ್ರಿ ಪ್ಲ್ಯಾನ್ ಮಾಡ್ಬೋದು ನಾವು. ಈ ಸ್ವಿಂಗ್ ಲೋಯಿಂದ ಈ ಸ್ವಿಂಗ್ ಹೈ 50% ಎಲ್ಲಿ ಬರುತ್ತೆ? 0.5, 0.618, 0.5, 0.618 ಈ ಮಧ್ಯದಲ್ಲಿ ನಮ್ಮ ಎಂಟ್ರಿ ಪ್ಲ್ಯಾನ್ ಮಾಡಬೇಕು. ನಮ್ಮ ಎಂಟ್ರಿ ಇಲ್ಲಿ ತೊಗೊಂಡ್ರೆ ಮಿನಿಮಮ್ 1:2 ರಿಸ್ಕ್ ರಿವಾರ್ಡ್ ರೇಷಿಯೋದಲ್ಲಿ ನಾವು ನಮ್ಮ ಸ್ಟಾಪ್ ಲಾಸ್ ಬಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆಯಲ್ಲ ಅದ್ರ ಕೆಳಗಡೆನಾದರೂ ಇಡ್ಬೋದು, ಅಥವಾ ಸ್ವಿಂಗ್ ಲೋಲಿಟ್ಟರೆ ಬೆಸ್ಟು. ಸಮ್ಟೈಮ್ಸು ಇದು ಇಲ್ಲಿಗೆ ಅಲ್ಲ, ಇಲ್ಲಿ ತನಕ ಬಂದು ಕೂಡ ಹೋಗುತ್ತೆ. ಸೊ ಈ ಸ್ವಿಂಗ್ ಲೋ ಏನಿರುತ್ತೆ, ಸ್ಟಾಪ್ ಲಾಸ್ ಅಂಟ್ ಮಾಡ್ಕೊಂಡು ಹೋಗಿರೋ ಸ್ವಿಂಗ್ ಲೋ ಏನಿರುತ್ತೆ ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಇಟ್ಟು ಮಿನಿಮಮ್ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ನಾವು ಇಡಬೇಕಾಗುತ್ತೆ. ಇಷ್ಟು. ಸೊ ಟಾರ್ಗೆಟ್ ಕೊಟ್ಟಿದೆ, ಬಟ್ ಅದ್ರ ನೆಕ್ಸ್ಟ್ ಡೇ ಟಾರ್ಗೆಟ್ ಕೊಟ್ಟಿದೆ. ಸೊ ಇದಕ್ಕಿಂತ ನಿಮಗೆ ಇದು ಸ್ಟಾಪ್ ಲಾಸ್ ಯಾವಾಗ ಜಾಸ್ತಿ ಆಯಿತು ಅನಿಸುತ್ತೆ ನಿಮಗೆ, ಆವಾಗ ಇದಕ್ಕಿಂತ ಬೆಸ್ಟ್ ನಿಮಗೆ ಟಾರ್ಗೆಟ್ ಯಾವ ರೀತಿ ತೊಗೊಳ್ಬೇಕು ಅಂತ ಹೇಳ್ತೀನಿ. ಇದೇ ಫಿಬೊನಾಚಿ ಟೂಲ್ ಏನಿದೆ 50%ಅಲ್ಲಿ ತೊಗೊಂಡಿದ್ದೀವಲ್ವಾ, ಎಂಟ್ರಿ ತೊಗೊಳ್ಳೋಕ್ಕೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ ಇದು. ಸೊ ಟಾರ್ಗೆಟ್ಗೋಸ್ಕರ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ನೋಡಿ, ಟ್ರೆಂಡ್ ಬೇಸ್ಡ್ ಫಿಬ್ ಎಕ್ಸ್ಟೆನ್ಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಸ್ವಿಂಗ್ ಲೋಯಿಂದ ಮತ್ತು ಈ ಸ್ವಿಂಗ್ ಐಗೆ ಕನೆಕ್ಟ್ ಮಾಡಿ, ಮತ್ತು ಈ ಸ್ವಿಂಗ್ ಲೋ ಎಲ್ಲಿಗೆ ಆಗಿರುತ್ತೆ ಅಲ್ಲಿ ಕನೆಕ್ಟ್ ಮಾಡಿ. ನಮ್ಮದು ಫಸ್ಟ್ ಏನು ಬರುತ್ತೆ ಅದು ನಮ್ಮ ಟಾರ್ಗೆಟು. ಅರ್ಥ ಆಯ್ತಾ? ಈ ಸ್ವಿಂಗ್ ಲೋಯಿಂದ ಈ ಸ್ವಿಂಗ್ ಹೈ ಕರೆಕ್ಟಾಗೆ, ಮತ್ತು ಅಲ್ಲಿಂದ ಇಲ್ಲಿ ತನಕ ರಿಟ್ರೇಸ್ ಆಗಿರುತ್ತೆ ಅಲ್ಲಿಗೆ ಡ್ರಾ ಮಾಡ್ತು ಅಂದರೆ ಇಲ್ಲಿ ಫಸ್ಟ್ ಏನಿರುತ್ತೆ ಇಲ್ಲಿಗೆ ನಮ್ಮದು ಫಸ್ಟ್ ಟಾರ್ಗೆಟು, ಮತ್ತು 1.6 ಏನಿರುತ್ತೆ ಅಲ್ಲಿಗೆ ನಮ್ಮದು ಸೆಕೆಂಡ್ ಟಾರ್ಗೆಟು. ಅಂದರೆ ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡೋವಾಗ ಯೂಸ್ ಆಗುತ್ತೆ ಇದು. ನೆಕ್ಸ್ಟ್ ಡೇ ಹೋಲ್ಡ್ ಮಾಡ್ತೀನಿ ಅನ್ನೋರಿಗೆ, ಅಥವಾ ನಾವು ಏನು ನೆಕ್ಸ್ಟ್ ಡೇ ಹೋಲ್ಡ್ ಮಾಡಲ್ಲ, ನಾವು ಒಂದಿಂದಲೇ ಅವತ್ತೇ ಎಂಟ್ರಾಗಿ ಅವತ್ತೇ ಎಕ್ಸಿಟ್ ಆಗ್ತೀವಿ ಅನ್ನೋದಾದರೆ ಇದು ಬೆಸ್ಟು. ಸೊ ನಾವು ಇಲ್ಲಿ ಎಂಟ್ರ್ ಆಗ್ತೀವಿ. ಸೊ ನೀವು ಇನ್ನೊಂದು ಎಂಟ್ರಿ ಮಾಡಲ್ಲ, ಇನ್ನೊಂದು ಹೇಳಿರಲ್ಲ, ನಾವು ಈ ಥರನಾದರೂ ಫಿಬೊನಾಚಿ ಟೂಲ್ನ 50%ಗೆ ಚೆಕ್ ಮಾಡಿ 50%ಅಲ್ಲಿ ಆದರೂ ಎಂಟ್ರಿ ತೊಗೊಳ್ಬೋದು. ಇಲ್ಲ ಅಂತಂದರೆ ನೋಡಿ ಇಲ್ಲಿ ಒಂದು ಸೆಕೆಂಡು, ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ, ಇದು ಆರ್ಡರ್ ಬ್ಲಾಕ್ ಇದೆ. ಇಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆರ್ಡರ್ ಬ್ಲಾಕ್ ಹತ್ರ ನಮ್ಮ ಎಂಟ್ರಿ ತೊಗೊಂಡು ಆರ್ಡರ್ ಬ್ಲಾಕ್ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಇಟ್ಟು ಮಿನಿಮಮ್ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ, ಮಿನಿಮಮ್ 1:2ಗೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕಿರುತ್ತೆ ಅಂತ ಹೇಳಿದ್ವಿ. ಸೊ ಅದ್ರ ಪ್ರಕಾರ ನಾವು ಎಂಟ್ರಿ ತೊಗೊಂಡ್ರು ನಮಗೆ ಮಿನಿಮಮ್ 1:2 ಸಿಕ್ಕಿದೆ ನೋಡಿ. ಈ ಥರನಾದರೂ ನೀವು ಎಂಟ್ರಿ ತೊಗೊಂಡು ಸ್ಟಾಪ್ ಲಾಸ್ನ ನೀವು ಇಟ್ಕೊಳ್ಬೋದು. ಇಲ್ಲ ಫಿಬೊನಾಚಿ ರಿಟ್ರೇಸ್ಮೆಂಟ್, ಒಂದು ಫಿಬೊನಾಚಿ ರಿಟ್ರೇಸ್ಮೆಂಟಲ್ಲಿ 50% ನೀವು 50%ಅಲ್ಲಿ ನೀವು ಎಂಟ್ರಿ ತೊಗೊಳ್ಬೋದು. ಮತ್ತು ಇನ್ನೊಂದು ಫಿಬೊನಾಚಿ ಟ್ರೆಂಡ್ ಬೇಸ್ಡ್ ಫಿಬೊನಾಚಿಯಿಂದ ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದು ಎಲ್ಲಿ ಒಂದು ಫಸ್ಟ್ ಟಾರ್ಗೆಟ್ ಏನು ಬರುತ್ತೆ ಅಲ್ಲಿ ತನಕ ಕೂಡ ನೀವು ಟ್ರೇಡ್ನ ಹೋಲ್ಡ್ ಮಾಡ್ಬೋದು. ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಜೈ ಹಿಂದ್.